ದರ್ಶನ್ ಕೇಸ್ ಮಧ್ಯೆ ವಾಲ್ಮೀಕಿ ಬ್ರಹ್ಮಾಂಡ ಭ್ರಷ್ಟಾಚಾರ, ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರೋದು. ಹಾಗಿದ್ರೆ ಇಡಿ ಸಲ್ಲಿಸಿದ ಚಾರ್ಜ್ ಶೀಟ್ ನಲ್ಲಿ ಏನಿದೆ? 4970 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನಿದೆ? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ 187 ಕೋಟಿ ಹಗರಣದ ಕಿಂಗ್ ಪಿನ್ ಬಿ ನಾಗೇಂದ್ರ, ಪ್ರಕರಣದ A1 ಮಾಜಿ ಸಚಿವ ಬಿ ನಾಗೇಂದ್ರ, A2 ಬ್ರೋಕರ್ ಸತ್ಯನಾರಾಯಣ ವರ್ಮಾ, A3 ಫಸ್ಟ್ ಬ್ಯಾಂಕ್ ಮಾಲೀಕ ಸತ್ಯನಾರಾಯಣ, A4 ವಾಲ್ಮೀಕಿ ನಿಗಮದ MD JG ಪದ್ಮನಾಭ್. ಒಟ್ಟು 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್. PMLA ಆಕ್ಟ್ ಸೆಕ್ಷನ್ 3 ಮತ್ತು 4 ಅಡಿ ಅಪರಾಧ ಸಾಬೀತಾಗಿರೋದು. ನಾಗೇಂದ್ರ ಅಂಡ್ ಗ್ಯಾಂಗ್ ಅಕ್ರಮ ನಡೆಸಿರೋದು ದೃಢವಾಗಿದೆ. ಒಟ್ಟು 84 ಕೋಟಿಯ ಅಕ್ರಮ ವಹಿವಾಟು ಪತ್ತೆಯಾಗಿರೋದು. ಎಲ್ಲ ವಿಚಾರಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದೆ ಇಡಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ ನಾಗರಾಜ್, ಗಮನಿಸ್ತಾ ಇದ್ದೀವಿ ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಡೇ ಫಸ್ಟ್ ಇಂದ ಬ್ಯಾಕ್ ಟು ಬ್ಯಾಕ್ ನಿರಂತರ ವರದಿಯನ್ನು ನೀಡಿದ್ದು ರಿಪಬ್ಲಿಕ್ ಕನ್ನಡ. ಅದರ ಇಂಪ್ಯಾಕ್ಟ್ ಅನ್ನುವಂತೆ ಸಚಿವರ ತಲೆದಂಡ ಆಯಿತು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಇಡಿಯಿಂದ. ಇದು ಎಷ್ಟರ ಮಟ್ಟಿಗೆ ಕಂಟಕ ಆಗ್ಬೋದು ಅಂತ ನಾಗೇಂದ್ರಗೆ? ಶ್ರೀಪಾದ್, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಜಾಮೀನು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು 4970 ಪುಟಗಳ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಏನಂತಂದರೆ ಈ ಒಂದು ಸಂಪೂರ್ಣ ಹಗರಣದ ಸೂತ್ರಧಾರ ಬಿ ನಾಗೇಂದ್ರ ಅಂತಂದೇಳಿ ಇಡಿ ಒಂದು ಆರೋಪ ಪಟ್ಟಿಯಲ್ಲಿ ಕೆಲವೊಂದು ಸಾಕ್ಷ್ಯಗಳ ಸಮೇತ ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಒಂದು ನಿಗಮದ MDಯನ್ನು ನೇಮಕ ಮಾಡಲಾಗುತ್ತೆ, ಅಲ್ಲಿಂದ ಈ ಒಂದು ಅಕ್ರಮ ಮಾಡೋದಕ್ಕೆ ಶುರು ಆಗುತ್ತೆ. ನಂತರ ಈ ನಕಲಿ ಖಾತೆಗಳನ್ನು ತೆರೆಯೋದಕ್ಕೂ ಸಹ ನಾಗೇಂದ್ರನೇ ಸೂಚನೆ ಕೊಡ್ತಾರೆ. ಅಲ್ಲದೆ ಅವರ ಒಂದು PA ವಿಜಯ್ ಕುಮಾರ್ ಅಂತೇಳಿ ಈ ಒಂದು ಆರೋಪ ಪಟ್ಟಿಯ 8ನೇ ಆರೋಪಿ ಏನಿದ್ದಾರೆ, ಅವರ ಮೊಬೈಲ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿದಾವೆ ಅನ್ನೋ ಒಂದು ಮಾಹಿತಿಯನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ನಾಗೇಂದ್ರ ಈ ಒಂದು ಕೆಲವೊಂದು ವಸಂತ ನಗರದ ಒಂದು ಐಫೈ ಹೋಟೆಲ್ನಲ್ಲಿ ಈ ಒಂದು ಪ್ರಕರಣದ ಬ್ರೋಕರ್ ಏನಿದ್ದ ಸತ್ಯನಾರಾಯಣ ವರ್ಮಾ, ಈತನ ಜೊತೆ ಒಂದು ಕಾಂಟ್ಯಾಕ್ಟಲ್ಲಿದ್ದ, ಈತನ ಜೊತೆ ಸಭೆಯನ್ನು ಮಾಡಿದ್ದ. ಜೊತೆಗೆ ಈ ಒಂದು ಸಂಪೂರ್ಣವಾದಂಥ ಹಗರಣ ನಡಿಬೇಕಾದ್ರೆ ಈತನೇ ಮುಖ್ಯ ರೂವಾರಿ ಅಂತೇಳಿ ಉಲ್ಲೇಖ ಮಾಡಿರೋದ್ರ ಜೊತೆಗೆ ಏನು ಬಳ್ಳಾರಿಯ ಒಂದು ಲೋಕಸಭಾ ಎಲೆಕ್ಷನ್ಗೆ ಸುಮಾರು 20.19 ಕೋಟಿಯನ್ನು ಬಳಕೆ ಮಾಡಿದ್ದಾರೆ. ಇದು ಹೈದರಾಬಾದ್ನ ಮುಖಾಂತರ ಒಂದು ಮದ್ಯವನ್ನು ಖರೀದಿ ಮಾಡಿ ಇಲ್ಲಿಯ ಮತದಾರರಿಗೆ ಹಂಚಿದ್ರು ಅನ್ನೋ ಅಂಶಗಳನ್ನು ಸಹ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಇಡಿ ಅಧಿಕಾರಿಗಳು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಏನು ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಲಿದ್ದರು, ಅವರ ಪಾತ್ರ ಇದುವರೆಗೂ ರುಜುವಾಗಿಲ್ಲ. ಇದು ಕೇವಲ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್. ಮುಂದಿನ ದಿನಗಳಲ್ಲಿ ಅವರ ಹೆಸರನ್ನು ಹಾಕಲಾಗುತ್ತೆ ಅಂತೇಳಿ ಇಡಿ ಅಧಿಕಾರಿಗಳ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈ 4970 ಪುಟಗಳ ಚಾರ್ಜ್ ಶೀಟ್ ಏನು ಸಲ್ಲಿಕೆಯನ್ನು ಮಾಡಿದ್ದಾರೆ, ಇದು ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆಗೆ ಒಂದಷ್ಟು ತೊಡಕಾಗುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲ್ ಶಿಫ್ಟ್ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಹೆಚ್ಚು ಟೆನ್ಷನ್ ಆಗ್ತಾ ಇದೆ ದರ್ಶನ್ಗೆ. ಇವತ್ತು ಕುಟುಂಬಸ್ಥರು ದರ್ಶನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ತಾಯಿ ಮೀನಾ ತೂಗುದೀಪ್ ದರ್ಶನ್ ಅವರನ್ನ ಭೇಟಿಯಾಗುವ ಎಲ್ಲ ಸಾಧ್ಯತೆಗಳು ಅಧಿಕವಾಗಿದೆ. ಒಂದ್ ಕಡೆ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ವಿಲ ವಿಲ ಅಂತ ಒದ್ದಾಡ್ತಾ ಇರೋದು, ಮುದ್ದೆ ಮುರಿಯೋದಕ್ಕಾಗದೆ ಪೊರ್ಕಿ ಪರದಾಡ್ತಾ ಇದ್ದಾರೆ. ಇವತ್ತು ಪತಿಯನ್ನ ವಿಜಯಲಕ್ಷ್ಮಿ ಅವರು ಭೇಟಿ ಆಗ್ಲಿಕ್ಕಿದ್ದಾರೆ. ತಾಯಿ ಮೀನಾ ಜೊತೆಗೆ ವಿಜಯಲಕ್ಷ್ಮಿ ಭೇಟಿಯಾಗುವ ಸಾಧ್ಯತೆ ಇದೆ. ಸಂಜೆ 4 ಗಂಟೆ ಸುಮಾರಿಗೆ ಕುಟುಂಬಸ್ಥರು ಭೇಟಿಯಾಗುವ ಸಾಧ್ಯತೆ ಇದೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ದರ್ಶನ್ ಜೊತೆಗೆ ಈ ಸಂದರ್ಭದಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಕಳೆದ ಬಾರಿ ಬಂದಾಗ 1 ವಾರಕ್ಕೆ ಬೇಕಾಗುವಂತಹ ಬಟ್ಟೆ, ಡ್ರೈ ಫ್ರೂಟ್ಸ್, ಬಿಸ್ಕೆಟ್, ಬೇಕರಿ ತಿಂಡಿ, ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟು ಹೋಗಿದ್ರು ವಿಜಯಲಕ್ಷ್ಮಿ ಅವರು. ಜೊತೆಗೆ ಈ ಬೇಲ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆಯೂ ಕೂಡ ಮಾತಾಡಿದ್ರು, ಸಹಿ ಮಾಡಿಸಿದ್ರು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗಿದೆ. ಈಗ ಮುಂದೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾ ರಾಜ್ಯ. ಈಗ ನೇರ ಸಂಪರ್ಕದಲ್ಲಿ. ರೇಣುಕಾ ರಾಜ್ಯ,
ಇವತ್ತು ಕುಟುಂಬಸ್ಥರು ದರ್ಶನ್ ಭೇಟಿ ಆಗ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನುವಂತಹ ಸಾಧ್ಯತೆಗಳು ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಸಾಕಷ್ಟು ಜನ ಅವ್ರನ್ನ ಮೀಟ್ ಮಾಡ್ತಾ ಇದ್ರು. ಬೇರೆ ಬೇರೆ ಚಿತ್ರನಟರು ಬರ್ತಾ ಇದ್ರು. ಜೈಲಿನ ಒಳಗೆ ಕೆಲವೊಂದಿಷ್ಟು ರೌಡಿ ಶೀಟರ್ಗಳು ಕೂಡ ದರ್ಶನ್ ಅವ್ರನ್ನ ಮೀಟ್ ಮಾಡ್ತಾ ಇದ್ರು. ಯಾವಾಗ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದರು, ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಅವರ ಪತ್ನಿಯನ್ನು ಬಿಟ್ಟರೆ ಇಲ್ಲಿಯವರೆಗೂ, ಮತ್ತು ಅವರ ಸಹೋದರ ಅವರಿಬ್ಬರನ್ನ ಬಿಟ್ಟರೆ ಇಲ್ಲಿಯವರೆಗೂ ಯಾರೂ ಕೂಡ ದರ್ಶನ್ ಅವ್ರನ್ನ ನೋಡೋದಕ್ಕೆ ಬಂದಿಲ್ಲ. ಮತ್ತು ಬೇರೆ ಯಾರಾದರೂ ಬಂದರೆ ಅವ್ರನ್ನ ನೋಡೋದಕ್ಕೂ ಕೂಡ ಇಲ್ಲಿ ಪರ್ಮಿಷನನ್ನು ಜೈಲು ಅಧಿಕಾರಿಗಳು ಕೊಡೋದಿಲ್ಲ. ಈಗಾಗಲೇ DIG ಅವರು ಕೂಡ ಸ್ಪಷ್ಟನೆ ಪಡಿಸಿದ್ದಾರೆ. ಇವತ್ತು ಕೂಡ ಅಂದರೆ ಕಳೆದ ಒಂದು ವಾರಕ್ಕೊಮ್ಮೆ ಅವರು ಕಳೆದ ವಾರವೂ ಕೂಡ ವಿಜಯಲಕ್ಷ್ಮಿ ಅವರು ಬಂದಿದ್ದರು, ಅವರ ಸಹೋದರ ಬಂದಿದ್ದರು. ಅಂದರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಯಾವಾಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದರು ಅಲ್ಲಿಂದ ಒಂದು ಪಾಲಿಸಿಯನ್ನು ಮೇಂಟೈನ್ ಮಾಡ್ಕೊತ ಬರ್ತಿದ್ದಾರೆ. ಅದೇನೆಂದರೆ ವಾರಕ್ಕೊಮ್ಮೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ತಾರೆ. ಒಂದು ವಾರಕ್ಕಾಗುವಷ್ಟು ಬಟ್ಟೆ ಜೊತೆಗೆ ಡ್ರೈ ಫ್ರೂಟ್ಸ್ ಜೊತೆಗೆ ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ತಂದು ಕೊಟ್ಟು ಹೋಗ್ತಾರೆ. ಈ ಬಾರಿಯೂ ಕೂಡ ಅಂದರೆ ಇವತ್ತು 4 ಗಂಟೆಗೆ ವಿಜಯಲಕ್ಷ್ಮಿ ಅವರು ಮತ್ತೆ ಬರ್ತಿದ್ದಾರೆ. ಈ ಬಾರಿ ವಿಶೇಷ ಏನು ಅಂದರೆ ಅವರ ಜೊತೆಗೆ ದರ್ಶನ್ ಅವರ ತಾಯಿ ಮೀನಾ ಅವರು ಕೂಡ ಬರ್ತಾ ಇರ್ತಕ್ಕಂಥದ್ದು ವಿಶೇಷ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ದರ್ಶನ್ ಅವರ ತಾಯಿ ಒಮ್ಮೆ ಹೋಗಿ ಭೇಟಿಯನ್ನು ಮಾಡಿದ್ರು. ಈಗ ದರ್ಶನ್ ಅವರೇ ಸ್ವತಃ ಅವರ ತಾಯಿಯವ್ರನ್ನ ಕರೆದುಕೊಂಡು ಬರೋದಕ್ಕೆ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅವರ ತಾಯಿ ಕೂಡ ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಇನ್ನೊಂದು ಕಾರಣಕ್ಕೆ ವಿಶೇಷ ಏನು ಅಂದರೆ ವಿಜಯಲಕ್ಷ್ಮಿ ಅವರು ಕೊನೆ ಬಾರಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗ ಇಲ್ಲಿಂದ ನೇರವಾಗಿ ಮಂತ್ರಾಲಯಕ್ಕೆ ಹೋಗಿದ್ದರು. ಆ ಬಳಿಕ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಮಾಡಿಸಿ ಅಲ್ಲಿ ದರ್ಶನ್ ಅವ್ರಿಗೆ ಬೇಲಾದರೆ ಮತ್ತೆ ಇಲ್ಲಿಗೆ ಬರ್ತೀವಿ ಅನ್ನುವ ಒಂದು ಹರಕೆಯನ್ನು ಕಟ್ಟಿಕೊಂಡಿದ್ದರಂತೆ. ಹೀಗಾಗಿ ಅಲ್ಲಿ ಪೂಜೆಯನ್ನು ಮಾಡಿಸಿದ ಬಳಿಕ ಅಲ್ಲಿರ್ತಕ್ಕಂಥ ಪ್ರಸಾದ ಜೊತೆಗೆ ಅಲ್ಲಿ ಒಂದಷ್ಟು ಅಕ್ಕಿ ಕಾಳು, ಕುಂಕುಮ ಇವೆಲ್ಲವನ್ನು ತೆಗೆದುಕೊಂಡು ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅನಧಿಕೃತ ಅಂದರೆ ಅಫಿಷಿಯಲ್ ಆಗಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ, ಆದರೆ ಅನ್ಅಫಿಷಿಯಲ್ ಆಗಿ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅಧಿಕೃತ ಯಾವಾಗ ಆಗುತ್ತೆ ಅಂದರೆ ಈ ಗೇಟ್ನಲ್ಲಿ ಬಂದು ಅವರು ಪರ್ಮಿಷನನ್ನು ಪಡೆದ ಬಳಿಕ ಅದು ಅಧಿಕೃತವಾಗುತ್ತೆ. ಈಗ ಅನ್ಅಫಿಷಿಯಲ್ ಆಗಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂದರೆ ಸಂಜೆ 4 ಗಂಟೆಗೆ ದರ್ಶನ್ ಪತ್ನಿ ಹಾಗೂ ಅವರ ತಾಯಿ ಬರ್ತಾರೆ. ಬಂದ ಬಳಿಕ ಅವರು ಒಂದು ಅರ್ಧ ಗಂಟೆ ಮಾತನಾಡಿ ಬೇರೆ ಬೇರೆ ವಿಚಾರ ಆದರೆ ಜೈಲಿನ ವಿಚಾರವಾಗಿರ್ಬೋದು, ಅವರ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ರೇಣುಕಾ ರಾಧ್ಯ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.